ರಾಜ್ಕುಮಾರ್ ಅವ್ರಿಗೆ ಭಕ್ತ ಅಂಬರೀಷ ಸಿನಿಮಾ ಮಾಡಬೇಕು. ಅದು ಭಕ್ತ ಅಂಬರೀಷ ನಾಟಕ ಮಾಡುವಾಗ ಸುಬ್ಬಯ್ಯ ನಾಯ್ಡು ಅವರ ಜೊತೆ ಯಾರೋ ಪಾತ್ರಧಾರಿಗಳು ಕೈ ಕೊಟ್ಬಿಟ್ಟು ಹೊಟ್ಟೋದ್ರು. ಆಗ ಸಡನ್ ಆಗಿ ಯಾರು ಮಾಡ್ತಾರೆ ಅಂದಾಗ ಮುತ್ತುರಾಜ್ ಮಾಡ್ತಾರೆ ಅಂತ ಯಾರೋ ಒಬ್ರು ಮಹನೀಯರು ಹೇಳಿದ್ರು. ಆಗ ರಾಜ್ಕುಮಾರ್ ಅವರು ಆ ಪಾತ್ರವನ್ನ ಮಾಡಿದ್ರು ನಾಟಕದಲ್ಲಿ ಸುಬ್ಬಯ್ಯ ನಾಯ್ಡು ಅವರೊಟ್ಟಿಗೆ. ಅದೇ ನಾಟಕವನ್ನ ಅಥವಾ ಅದನ್ನೇ ಸಿನಿಮಾ ಮಾಡಬೇಕು ಅಂತ ರಾಜ್ಕುಮಾರ್ ಅವರಿಗೆ ಬಹಳ ಆಸೆ ಇತ್ತು. ಸುಬ್ಬಯ್ಯ ನಾಯ್ಡು ಅವರು ಮಾಡಿರುವ ಎಲ್ಲ ಪೌರಾಣಿಕ ಪಾತ್ರವನ್ನ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಈ ಭಕ್ತ ಅಂಬರೀಷ ಒಂದು ಮಾಡಬೇಕು ಅಂತ ಬಹಳ ಆಸೆ ಪಟ್ಟಿದ್ರು. ಆದರೆ ಅವ್ರಿಗೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಈ ನಾಟಕ ಮಾಡಬೇಕು ಅಂತ ಇದೆ, ನನಗಾಗಲಿಲ್ಲ. ಸೊ ಸುಬ್ಬಯ್ಯ ನಾಯ್ಡು ಅವರ ಶತಮಾನೋತ್ಸವಕ್ಕೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದನ್ನು ಏರ್ಪಾಡು ಮಾಡಿದ್ರು. ಅವರ 100ನೇ ವರ್ಷಕ್ಕೆ ಇವರು ಸಲ್ಲಿಸಿರುವ ಗೌರವ. ಲೋಕೇಶ್ ಅವರು ಸುಬ್ಬಯ್ಯ ನಾಯ್ಡು ಅವರ ಪಾತ್ರಗಳನ್ನು ಮತ್ತು ರಾಜ್ಕುಮಾರ್ ಅವರು ಅವರೇ ಮಾಡ್ತಾ ಇರುವಂಥ ರಮಾಕಾಂತನ ಪಾತ್ರವನ್ನು ಆವತ್ತು ಮಾಡಿದ್ರು. 1995 ಇದಾಗಿದ್ದು. ಸೊ ಅದೊಂದು ಒಂದು ರಸಕ್ಷಣ ಅಂತ ಹೇಳ್ಬೋದು. ಆ ಒಂದು ನಮ್ಮೆಲ್ಲರಿಗೂ ಅವರ ನಾಟಕದಲ್ಲಿ ನಾವು ನೋಡಿರಲಿಲ್ಲ. ಸೊ ಆ ನಾಟಕದಲ್ಲಿ ಭಾಗವಹಿಸುವಂಥ ಅಂಬರೀಷನ ಹೆಂಡತಿಯಾಗಿ ಭಾಗವಹಿಸುವಂಥ ಭಾಗ್ಯ ನನಗೂ ಸಿಕ್ತು. ನಾನು, ರಾಜ್ಕುಮಾರ್ ಅವರು, ಲೋಕೇಶ್ ಅವರು 3 ಜನನು ಆ ವೇದಿಕೆಯನ್ನು ಹಂಚಿಕೊಂಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಅನ್ಕೋತೀವಿ. ಪಾಪ ರಾಜ್ಕುಮಾರ್ ಅವರ ಆಸೆ ನೆರವೇರಲಿಲ್ವಲ್ಲ ಅಂತ ಬೇಜಾರು ಆಗ್ತಾಯಿದೆ. ಅಣ್ಣ ಇದಕ್ಕೋಸ್ಕರ ಅದು ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾಳೆ ರಾಜ್ಕುಮಾರ್ ಅವರ ಜನ್ಮದಿನ, ಏನು ಮಾಡ್ತಾರೆ? ಅವ್ರು ಯಾವತ್ತಿದ್ರೂ ಅಮರ. ಅವರೆಲ್ಲೂ ಹೋಗಿಲ್ಲ, ನಮ್ಮ ನಡುವೆ ಇದ್ದಾರೆ. ಅವರ ಪಾತ್ರಗಳ ಮೂಲಕ, ಅವರ ಅಭಿನಯ ಮೂಲಕ, ಅವರ ಒಂದು ಏನು ಜೀವನದ ನಡೆ, ಸರಳ ವ್ಯಕ್ತಿತ್ವ, ಇದೆಲ್ಲದರ ಮೂಲಕ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಹೀಗೆ ನಡಿಬೇಕು ಅಂತ ದಾರಿ ಹಾಕ್ಕೊಟ್ಟಿದ್ದಾರೆ. ಅಂಥ ಮಹಾತ್ಮನಿಗೆ ಎಲ್ಲ ಅಭಿಮಾನಿಗಳು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವಂಥ ದಿನ. ಅವರು ಹುಟ್ಟಿದ್ದೇ ಒಂದು ಇತಿಹಾಸ ಅಂತ ಹೇಳ್ಬೋದು. ಅಂಥ ಇತಿಹಾಸಕಾರ ಹುಟ್ಟಿದ್ದಾರೆ. ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಆಶಿಸ್ತೀನಿ.